ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಸ್ಯಾರಿಯಲ್ಲಿ ಡಬಲ್ ಫ್ಯಾಬ್ರಿಕ್ ಸ್ಯಾರಿ ಐತಿದ್ದು. ಇದರಲ್ಲಿ ನಾನು ಒಂದು ಪಾರ್ಟಿ ವೇರ್ ಡ್ರೆಸ್ಸನ್ನು ಹೊಲಿಬೇಕು ಅಂದ್ಕೊಂಡಿನಿ. ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಈ ಡ್ರೆಸ್ಸಲ್ಲಿ ಟಾಪ್ ಪಾರ್ಟು, ಸ್ಕರ್ಟ್ ಪಾರ್ಟು ಮತ್ತು ಜಾಕೆಟ್ ಪಾರ್ಟ್ 3 ಪಾರ್ಟ್ಸ್ಗಳು ಬರ್ತೈತಿ. ಈ ಬ್ಲ್ಯಾಕ್ ಪಾರ್ಟಲ್ಲಿ ನಾನು ಟಾಪ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಆಮೇಲೆ ಈ ಎಂಬ್ರಾಯ್ಡ್ರಿ ಡಿಸೈನ್ ಇದ್ದಲ್ಲಿ ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಮತ್ತು ಸೀರೆ ಸೆರಗಿನಲ್ಲಿ ನಾನು ಜಾಕೆಟ್ ಪಾರ್ಟನ್ನು ಸ್ಟಿಚ್ ಮಾಡ್ತೀನಿ. ಲೈಟ್ ಕಲರ್ದು ಸೆರಗೈತದು. ಮೊದಲು ನಾವು ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಮಾಡೋಣ. ಫಸ್ಟ್ ನಾನು ಲೈನಿಂಗ್ ಬಟ್ಟೆ ಮೇಲೆ ಟಾಪ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಇದು ಸುತ್ತಳತೆ ಬಂದು 37 ಸೆಂಟಿಮೀಟ್ರ್. ಇದರ 4ನೇ ಭಾಗ 9.25 ಆಗ್ತೈತಿ. ಅದಕ್ಕೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ನಾನು ಸೇರಿಸ್ಕೊಂಡಿನಿ. ಟೋಟಲಿ 11.25ಕ್ಕೆ ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಫ್ಯಾಬ್ರಿಕನ್ನು ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ಅದಾದಮೇಲೆ ಟಾಪ್ ಪಾರ್ಟ್ನ ಉದ್ದ 16 ಇಂಚು, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿನಿ. ಟೋಟಲಿ ನಾನು 17 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿನಿ ಟಾಪ್ ಪಾರ್ಟ್ನ ಉದ್ದವನ್ನು. ಈಗ ಶೋಲ್ಡರ್ನ ಅಗಲ 7.5 ಇಂಚು, ಕೊರಳಿನ ಅಗಲ 4 ಇಂಚು, ಕೊರಳಿನ ಉದ್ದ 4 ಇಂಚು. ಈಗ ಇದನ್ನು ಬಾಕ್ಸ್ ಮಾಡ್ಕೊಳ್ಳೋಣ. ಫ್ರಂಟು ಮತ್ತು ಬ್ಯಾಕು ಸೇಮ್ ಕಟ್ ಮಾಡ್ತೀನಿ ನಾನು, ಸೇಮ್ ಸೈಜು. ಆರ್ಮೋಲ್ಡ್ ಮಾತ್ರ ಫ್ರಂಟಲ್ಲಿ 1 ಇಂಚು ಮತ್ತು ಬ್ಯಾಕ್ನಲ್ಲಿ 1.5 ಇಂಚ್ಗೆ ರೌಂಡ್ ಶೇಪ್ ಕೊಡ್ತೀನಿ. ಈಗ ಆರ್ಮೋಲ್ಡ್ ಮಾರ್ಕಿಂಗ್ ಮಾಡೋಣ. ಆರ್ಮೋಲ್ಡ್ 6.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಹಾಕ್ಕೊಂಡಿನಿ. ಇದು ಬ್ಯಾಕ್ ಪಾರ್ಟನ್ನು ನಾನು ಮೊದಲು ಕಟ್ ಮಾಡ್ಕೊಳಕತ್ತೀನಿ. ಅದಕ್ಕೆ 1.5 ಇಂಚ್ಗೆ ರೌಂಡ್ ಶೇಪ್ ಮಾಡ್ಕೊಂಡಿನಿ ಆರ್ಮೋಲ್ಡನ್ನು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊಂಟದ ಅಗಲವನ್ನು ನಾನು ಮಾರ್ಕ್ ಮಾಡ್ಕೊಂಡಿಲ್ಲ, ಯಾಕಂದರೆ ಟಕ್ಸ್ ಹಿಡ್ಕೊಂಡ್ಮೇಲೆ ಸೊಂಟದ ಭಾಗದಲ್ಲಿ ಕಡಿಮೆ ಆಗಿಬಿಡ್ತೈತೆ ಅಳತಿ. ಹೀಗಾಗಿ ನಾನು ಎಕ್ಸ್ಟ್ರಾ ಏನು ಅದಕ್ಕೆ ಮಾರ್ಕ್ ಮಾಡ್ಕೊಂಡಿಲ್ಲ. ಇದು ಬ್ಯಾಕ್ ಪಾರ್ಟನ್ನು ನಾನು ಮೊದಲು ಕಟ್ ಮಾಡ್ಕೊಂಡಿನಿ. ಈಗ ಇದೇ ಪಾರ್ಟನ್ನು ಮತ್ತೆ ಲೈನಿಂಗ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸೇಮ್ ಸೈಜ್ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಇದೇ ಪಾರ್ಟನ್ನು ಈಗ ಕಟ್ ಮಾಡ್ಕೊಂಡಿರುವಂತಹ ಭಾಗವನ್ನು ನಾನು ಮತ್ತೆ ಡಬಲ್ ಫೋಲ್ಡ್ ಮಾಡಿ ಅದೇ ಬಟ್ಟೆ ಮೇಲೆ ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಈ ಡ್ರೆಸ್ಸಲ್ಲಿ ಫ್ರಂಟು ಮತ್ತು ಬ್ಯಾಕು ಸೇಮ್ ಬರ್ತೈತಿ ಅಪ್ಪರ್ ಪಾರ್ಟು. ಆದರೆ ಆರ್ಮೋಲ್ಡ್ ಮಾತ್ರ ಫ್ರಂಟ್ ಪಾರ್ಟ್ಗೆ 1.5 ಇಂಚ್ಗೆ ಫ್ರಂಟ್ ಪಾರ್ಟನ್ನು 1 ಇಂಚ್ಗೆ ರೌಂಡ್ ಶೇಪ್ ಮಾಡ್ಕೊತೀವಿ. ಬ್ಯಾಕ್ ಪಾರ್ಟನ್ನು 1.5 ಇಂಚ್ಗೆ ರೌಂಡ್ ಶೇಪ್ ಮಾಡ್ಕೋತೀವಿ. ನಾನು ಮೊದಲು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿನಿ. ಅದು 1.5 ಇಂಚ್ಗೆ ಆರ್ಮೋಲ್ಡನ್ನು ರೌಂಡ್ ಶೇಪ್ ಕೊಟ್ಟೀನಿ. ಈಗ ಫ್ರಂಟ್ ಪಾರ್ಟ್ನಲ್ಲಿ 1 ಇಂಚ್ಗೆ ರೌಂಡ್ ಶೇಪನ್ನು ಕೊಡ್ತೀನಿ. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಮೊದಲು ಆರ್ಮೋಲ್ಡನ್ನು ಬಾಕ್ಸ್ ಹಾಕ್ಕೊಂಡ್ಬಿಡೋಣ ಈ ರೀತಿ. ಈಗ ಇದನ್ನು 1 ಇಂಚ್ಗೆ ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಫ್ರಂಟು ಮತ್ತು ಬ್ಯಾಕ್ ಕೂಡ ನೆಕ್ ಕೂಡ ಸೇಮೇ ಇಟ್ಕೊಂಡಿನಿ ನಾನು. ಟಾಪ್ ಪಾರ್ಟ್ನ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಈಗ ಕಟ್ ಮಾಡ್ಕೊಂಡಾಯಿತು. ಇದಾದಮೇಲೆ ಈಗ ಸ್ಕರ್ಟ್ ಪಾರ್ಟನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಸ್ಕರ್ಟ್ ಪಾರ್ಟ್ಗಾಗಿ ನಾನು ಲೈನಿಂಗ್ ಬಟ್ಟೆನ 2 ಮೀಟ್ರ್ ತೊಗೊಂಡಿನಿ. ಟಾಪ್ ಪಾರ್ಟ್ಗಾಗಿ 1 ಮೀಟ್ರ್ ತೊಗೊಂಡಿದ್ದೆ. ಈಗ ಸ್ಕರ್ಟ್ ಪಾರ್ಟ್ನ ಲೈನಿಂಗ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಂಡಿನಿ. ಈಗ ಸ್ಕರ್ಟ್ನ ಉದ್ದವನ್ನು 36 ಇಂಚು ರೆಡಿ ಮಾಡಬೇಕಾಗಿತ್ತು. ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ. 37 ಇಂಚ್ಗೆ ಸ್ಕರ್ಟ್ ಪಾರ್ಟನ್ನು ನಾನು ಮಾರ್ಕ್ ಮಾಡ್ಕೊಳಕತ್ತೀನಿ.
ನಿಮ್ಮ ಹೈಟು ಎಷ್ಟು ಐತಿ ನೋಡಿಕೊಂಡು ಟಾಪ್ ಪಾರ್ಟು ಮತ್ತು ಸ್ಕರ್ಟ್ ಪಾರ್ಟ್ನ ಉದ್ದವನ್ನು ನೀವು ತಗೊಳ್ರಿ. ಈಗ ಎಕ್ಸ್ಟ್ರಾ ಪಾರ್ಟನ್ನು ನಾನು ಕಟ್ ಮಾಡಿ ತೆಗಿತೀನಿ. ಈಗ ಲೈನಿಂಗ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಇರೋದನ್ನು ನಾನು 4 ಫೋಲ್ಡ್ ಮಾಡ್ಕೊಂಡಿನಿ. 4 ಫೋಲ್ಡ್ ಮಾಡ್ಕೊಂಡಾದಮೇಲೆ ಒಂದು ಸೈಡ್ಗೆ ಅಪ್ಪರ್ ಪಾರ್ಟನ್ನು ಈ ರೀತಿ ಇಟ್ಕೊಂಡು 1 ಇಂಚಿನಷ್ಟು ನಾನು ಫೋಲ್ಡ್ ಮಾಡ್ಕೊಂಡಿನಿ. ಯಾಕಂದರೆ ಟಕ್ಸ್ ಹಿಡಿಯೋದಕ್ಕೆ 1 ಇಂಚ್ ಹೋಗ್ತೈತಿ. ಅದನ್ನು ಬಿಟ್ಟು ನಾವು ಸೊಂಟದ ಭಾಗದ ಮಾರ್ಕನ್ನು ಮಾಡ್ಕೋಬೇಕು. ಈಗ ಈ ಪಾಯಿಂಟನ್ನು ಆ ಕಾರ್ನರ್ಗೆ ಸೇರಿಸ್ಬೇಕು. ಕ್ರಾಸ್ ಲೈನ್ ಹಾಕ್ಕೊಂಡು ಈ ಪಾಯಿಂಟನ್ನು ಆ ಕಾರ್ನರ್ಗೆ ನಾವು ಸೇರಿಸ್ಬೇಕು. ಕೆಳಗಡೆ ಹೋಗ್ತಾ ಹೋಗ್ತಾ ಸ್ಕರ್ಟ್ ಪಾರ್ಟ್ನ ಅಗಲ ಜಾಸ್ತಿ ಆಗ್ತಾ ಹೋಗಬೇಕು. ಸೊಂಟದ ಭಾಗದಿಂದ ಕೆಳಗಡೆಗೆ ಸ್ಕರ್ಟ್ ಪಾರ್ಟ್ನ ಅಗಲ ಜಾಸ್ತಿ ಆಗ್ತಾ ಹೋಗಬೇಕು. ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ಈಗ ಸ್ಕರ್ಟ್ ಪಾರ್ಟ್ನ ಕಟಿಂಗ್ ಕೂಡ ಲೈನಿಂಗ್ ಬಟ್ಟೆ ಮೇಲೆ ಮುಗೀತು. 4 ಫೋಲ್ಡ್ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ನಾವು ಸ್ಕರ್ಟ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಂಡಿವಿ. ಈಗ ಟಾಪ್ ಪಾರ್ಟು ಮತ್ತು ಸ್ಕರ್ಟ್ ಪಾರ್ಟ್ ಎರಡನ್ನೂ ಕೂಡ ನಾವೀಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಈಗ ಈ ಬ್ಲ್ಯಾಕ್ ಫ್ಯಾಬ್ರಿಕ್ನಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ ಐತಲ್ಲ, ಅಲ್ಲಿ ನಾನು ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ನಾನು ಬಾರ್ಡರ್ ಲೇಸನ್ನು ತೆಗೆದಿದ್ದೀನಿ. ತೆಗೆದು ಸ್ಕರ್ಟ್ ಪಾರ್ಟನ್ನು ಇದರಲ್ಲಿ ಕಟ್ ಮಾಡ್ಕೋತೀನಿ. ಮೇನ್ ಫ್ಯಾಬ್ರಿಕನ್ನು ನಾನು 4 ಫೋಲ್ಡ್ ಮಾಡ್ಕೊಂಡಿನಿ. 4 ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಲೈನಿಂಗ್ ಬಟ್ಟೆಯಲ್ಲಿ ನಾವು ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದ್ರ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಇವಾಗ ಫೋಲ್ಡೆಡ್ ಸೈಡ್ ಫೋಲ್ಡೆಡ್ ಪಾರ್ಟನ್ನು ಇಟ್ಕೊಂಡಿನಿ, ಓಪನ್ ಸೈಡ್ ಓಪನ್ ಪಾರ್ಟನ್ನು ಇಟ್ಕೊಂಡಿನಿ. ಲೈನಿಂಗ್ ಬಟ್ಟೆಗಿಂತಲೂ ನಾವು ಮೇನ್ ಫ್ಯಾಬ್ರಿಕ್ನ ಗೇರನ್ನು 1-2 ಇಂಚಿನಷ್ಟು ಜಾಸ್ತಿ ಇಟ್ಕೋಬೋದು. ಆದರೆ ಸೊಂಟದ ಭಾಗದಲ್ಲಿ ಮಾತ್ರ ಅಳತೆ ಸೇಮ್ ಇರಬೇಕು. ಈ ಭಾಗದಲ್ಲಿ ಅಳತೆ ಸೇಮ್ ಇರಬೇಕು. ತೆಳ ಹೋಗ್ತಾ ಹೋಗ್ತಾ ನಾವು ಗೇರನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಈ ರೀತಿ ಕ್ರಾಸ್ ಲೈನ್ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ಕನ್ನು ಕೂಡ ನಾನು ಕಟ್ ಮಾಡ್ಕೊಂಡಿನಿ. 1-2 ಇಂಚಿನಷ್ಟು ಗೇರ್ ಜಾಸ್ತಿ ಇಟ್ಕೊಂಡಿನಿ. ಸೊಂಟದ ಭಾಗದಲ್ಲಿ ಮಾತ್ರ ಸೇಮ್ ಸೈಜನ್ನು ಕಟ್ ಮಾಡ್ಕೊಂಡಿನಿ. ಈಗ ಸ್ಕರ್ಟ್ ಪಾರ್ಟ್ನ ಕಟಿಂಗ್ ಮುಗೀತು. ಇದಾದಮೇಲೆ ಟಾಪ್ ಪಾರ್ಟ್ನ ಕಟಿಂಗ್ ಮಾಡ್ಕೋತೀನಿ. ನಾನು ಟಾಪ್ ಪಾರ್ಟ್ಗಾಗಿ ನಾನು ಪ್ಲೇನ್ ಫ್ಯಾಬ್ರಿಕ್ಕನ್ನು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿನಿ. ಮೊದಲು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಡಬಲ್ ಫೋಲ್ಡ್ ಮಾಡಿದಾದಮೇಲೆ ಫೋಲ್ಡೆಡ್ ಸೈಡನ್ನು ಫೋಲ್ಡೆಡ್ ಸೈಡ್ಗೆ ಇಟ್ಕೊಂಡು ಸರಿಯಾಗಿ ಫೋಲ್ಡೆಡ್ ಸೈಡ್ಗೆ ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ಳಕತ್ತೀನಿ. ಫ್ಯಾಬ್ರಿಕ್ನ ಓಪನ್ ಸೈಡ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಓಪನ್ ಸೈಡು ಕೂಡ ಸೇಮ್ ಆಗಿ ಇಟ್ಕೊಂಡು ಕಟ್ ಮಾಡ್ಕೊಂಡಿನಿ. ಈಗ ಫ್ರಂಟ್ ಪಾರ್ಟ್ನು ಕೂಡ ಅಷ್ಟೇ ಫ್ಯಾಬ್ರಿಕ್ಕನ್ನು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿನಿ. ಫೋಲ್ಡೆಡ್ ಸೈಡಲ್ಲಿ ಫ್ರಂಟ್ ಪಾರ್ಟ್ನ ಫೋಲ್ಡೆಡ್ ಸೈಡ್ ಇಟ್ಕೊಂಡಿನಿ. ಈ ರೀತಿ ಇದನ್ನು ಕಟ್ ಮಾಡೋಣ. ಫ್ರಂಟ್ ಪಾರ್ಟನ್ನು ಕೂಡ ನಾವು ಕಟ್ ಮಾಡೋಣ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಪಾರ್ಟ್ನ ಕಟಿಂಗ್ ಕೂಡ ಮುಗೀತು. ಇದಾದಮೇಲೆ ನಾವೀಗ ಸ್ಲೀವ್ಸ್ನ ಕಟಿಂಗ್ ಮಾಡೋಣ. ಮೊದಲು ಸ್ಲೀವ್ಸ್ ಕಟಿಂಗ್ ಲೈನಿಂಗ್ ಬಟ್ಟೆ ಮೇಲೆ ಮಾಡೋಣ. ಒಂದೇ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು ಅಂದ್ರೆ ಡಬಲ್ ಫೋಲ್ಡ್ ಮಾಡಬೇಕು. 2 ಸ್ಲೀವ್ಸ್ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋದಂದ್ರೆ 4 ಫೋಲ್ಡ್ ಮಾಡಬೇಕು. ನಾನು ಮೊದಲು ಒಂದೇ ಸ್ಲೀವ್ಸನ್ನು ಕಟ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಲೈನಿಂಗ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡ್ಕೊತೀನಿ. ಆರ್ಮೋಲ್ ಲೆಂಗ್ತು 9 ಇಂಚ್ ಐತಿ. ಅದಕ್ಕೆ 1.5 ಇಂಚ್ ಜಾಸ್ತಿ ಇಟ್ಕೊಂಡಿನಿ. ಟೋಟಲಿ 11 ಇಂಚ್ಗೆ ನಾನು ಲೈನಿಂಗ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ಇದಾದಮೇಲೆ ಸ್ಲೀವ್ಸ್ನ ಉದ್ದ
ಸ್ಲೀವ್ಸ್ನ ಉದ್ದ 3.5 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ನಾನು 4.5 ಇಂಚ್ಗೆ ಸ್ಲೀವ್ಸ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಂಡಿನಿ. ಸ್ಲೀವ್ಸ್ ಡೌನ್ಗಾಗಿ 2.5 ಇಂಚು, ಫೋಲ್ಡೆಡ್ ಸೈಡಿಂದ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ರಿ. ಅದಾದಮೇಲೆ ಫಿಟ್ಟಿಂಗ್ ಲೈನು 7 ಇಂಚು. ಈ ಮೇಲಿನ ಮಾರ್ಕ್ನಿಂದ ತೆಳಗಿನ ಮಾರ್ಕ್ಗೆ ನಾವು ಸ್ಲೀವ್ ಶೇಪನ್ನು ಕೊಡ್ತೀವಿ. ಈಗ ಇದನ್ನು ಕಟ್ ಮಾಡೋಣ. ಇದೇ ರೀತಿ ನಾವು ಇನ್ನೊಂದು ಪೀಸನ್ನು ಕಟ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ಮೇಲೆ ಒಂದು ಪೀಸನ್ನು ಮಾತ್ರ ನಾನು ಕಟ್ ಮಾಡ್ಕೊಂಡಿನಿ. ಹಾಗೆ ಮೇನ್ ಫ್ಯಾಬ್ರಿಕ್ನಲ್ಲೂ ಕೂಡ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡಲ್ಲೂ ನಾನು ಸ್ಲೀವ್ಸ್ ಕಟ್ ಮಾಡ್ಕೊಂಡಿನಿ. ಈಗ ಇದಾದಮೇಲೆ ಸೀರೆಯ ಸೆರಗಿನ ಭಾಗದಲ್ಲಿ ನಾನು ಜಾಕೆಟ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಜಾಕೆಟ್ ಪಾರ್ಟು ಡ್ರೆಸ್ಗೆ ಅಟ್ಯಾಚ್ಡ್ ಇರುತ್ತೆ, ಓಪನ್ ಇರಲ್ಲ. ಡ್ರೆಸ್ ಮತ್ತು ಜಾಕೆಟ್ ಪಾರ್ಟ್ ಎರಡು ಅಟ್ಯಾಚ್ಡ್ ಇರ್ತೈತಿ. ಈ ಜಾಕೆಟ್ಗೆ ಲೈನಿಂಗ್ ಬಟ್ಟೆ ಏನು ಬೇಕಾಗಿಲ್ಲ. ನಾನು ಫ್ಯಾಬ್ರಿಕನ್ನು ಮೊದಲು ಡಬಲ್ ಫೋಲ್ಡ್ ಮಾಡಿಟ್ಕೊಂಡಿನಿ. 11 ಇಂಚ್ಗೆ ಡಬಲ್ ಫೋಲ್ಡ್ ಮಾಡಿಟ್ಕೊಂಡಿನಿ ಇದನ್ನು. ಇದಾದಮೇಲೆ ಟಾಪ್ ಪಾರ್ಟನ್ನು ಈ ರೀತಿ ಒಂದು ಸೈಡ್ ಇಡಬೇಕು. ಇಟ್ಟು ನೆಕ್ ಪಾರ್ಟನ್ನು ಮಾತ್ರ ನಾವು ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ಡನ್ನು ಮಾರ್ಕ್ ಮಾಡೋ ಹಾಗಿಲ್ಲ. ನೆಕ್ ಪಾರ್ಟು ಮತ್ತು ಶೋಲ್ಡರ್ನ ಮಾರ್ಕಿಂಗ್ ಮಾತ್ರ ಮಾಡಬೇಕು. ಆರ್ಮೋಲ್ಡನ್ನು ಮಾಡೋ ಹಾಗಿಲ್ಲ. ಶೋಲ್ಡರ್ ಇನ್ನೂ ಕಡಿಮೆ ಮಾಡಿಕೊಂಡ್ರೂ ಬರ್ತೈತಿ. ಈಗ ಆ ಶೋಲ್ಡರ್ನ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಕ್ರಾಸ್ ಆಗಿ ಲೈನ್ ಹಾಕೋಬೇಕು. ತೆಳಗೆ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗಬೇಕು. ಜಾಕೆಟ್ನ ಅಗಲ ಜಾಸ್ತಿ ಆಗ್ತಾ ಹೋಗಬೇಕು. ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಪಾರ್ಟನ್ನು ಇಟ್ಕೊಂಡು ನೆಕ್ ಪಾರ್ಟನ್ನು ಮಾತ್ರ ಮಾರ್ಕ್ ಮಾಡ್ಕೋಬೇಕು, ಆರ್ಮೋಲ್ಡನ್ನು ಬಿಟ್ಟು. ಆಮೇಲೆ ಶೋಲ್ಡರ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಶೋಲ್ಡರಿಂದ ತೆಳಗಡೆಗೆ ಅಗಲ ಜಾಸ್ತಿ ಆಗ್ತಾ ಹೋಗಬೇಕು. ಜಾಕೆಟ್ನ ಅಗಲ ಜಾಸ್ತಿ ಆಗ್ತಾ ಹೋಗಬೇಕು. ಇದೇ ರೀತಿ ನಾವು ಇನ್ನೊಂದು ಪಾರ್ಟನ್ನು ಕೂಡ ಕಟ್ ಮಾಡ್ಕೋಬೇಕು. ಇದು ಡ್ರೆಸ್ನ ಒಂದು ಪಾರ್ಟ್ಗಾಯಿತು. ಇನ್ನೊಂದು ಪಾರ್ಟ್ಗೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಬೇಕಲ್ಲ, ಅದಕ್ಕೆ ಇನ್ನೊಂದು ಪಾರ್ಟನ್ನು ಕೂಡ ನಾನು ಡಬಲ್ ಫೋಲ್ಡ್ ಮಾಡಿಟ್ಕೊಂಡು ಕಟ್ ಮಾಡ್ಕೊಳಕತ್ತೀನಿ. ಸ್ವಲ್ಪ ಲೆಂಗ್ದಿ ಪ್ರೊಸೆಸ್ ಆದ್ರೂ ಪಾರ್ಟಿ ವೇರಿಗೆ ಮಾತ್ರ ತುಂಬ ಚೆನ್ನಾಗಿರ್ತೈತಿ ಈ ಡ್ರೆಸ್. ನೀವು ಕೂಡ ಈ ರೀತಿ ಟ್ರೈ ಮಾಡಿರಿ. ಈ ಥರ ಡಬಲ್ ಫ್ಯಾಬ್ರಿಕ್ ಇರೋ ಸೀರೆಯನ್ನು ನಾವು ವೇಸ್ಟ್ ಮಾಡೋ ಬದಲು, ಉಡೋಕ್ಕೆ ಇಷ್ಟ ಇಲ್ಲ ಅಂದರೆ ವೇಸ್ಟ್ ಮಾಡೋ ಬದಲು ಈ ರೀತಿ ಡ್ರೆಸ್ಗಳನ್ನು ಹೊಲಿಬೋದು. ನಾನು ಟಾಪ್ ಪಾರ್ಟು ಮತ್ತು ಸ್ಕರ್ಟ್ ಪಾರ್ಟು ಹಾಗೆ ಜಾಕೆಟ್ ಪಾರ್ಟನ್ನು ಕೂಡ ಈಗ ಕಟ್ ಮಾಡಿ ಆಯ್ತು. ಈಗ ಇದು ಸ್ಕರ್ಟ್ ಪಾರ್ಟು, ಇದು ಸ್ಲೀವ್ಸು, ಇದು ಜಾಕೆಟ್ ಪಾರ್ಟು. ಈಗ ಇದನ್ನು ಸ್ಟಿಚ್ ಮಾಡೋಣ. ಮೊದಲು ನಾನು ಜಾಕೆಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಜಾಕೆಟ್ ಪಾರ್ಟಲ್ಲಿ ಕೊರಳನ್ನು ಬಿಟ್ಟು ನಾವು 3 ಸೈಡ್ಸ್ಗಳನ್ನು ಸ್ಟಿಚ್ ಮಾಡಬೇಕು. ಈ ಕೊರಳಿನ ಭಾಗವನ್ನು ಬಿಟ್ಟು ಈ ಪಾರ್ಟನ್ನು ಮತ್ತು ಈ ಪಾರ್ಟು ಹಾಗೆ ತೆಳಗಡೆ ಪಾರ್ಟನ್ನು ನಾವು ಸ್ಟಿಚ್ ಮಾಡಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಫ್ಯಾಬ್ರಿಕ್ನ ಉಲ್ಟಾ ಸೈಡ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಫ್ಯಾಬ್ರಿಕ್ನ ಸೀದಾ ಸೈಡ ಲೇಸನ್ನು ಕೂಡ ನಾವು ಮ್ಯಾಚಿಂಗ್ ಲೇಸ್ಗಳನ್ನು ಕೂಡ ನಾವು ಹಚ್ಕೊಳ್ಬೋದು. ಅದು ಆಪ್ಷನಲ್ಲು. ಈ ರೀತಿ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡಬೇಕು. ಈಗ ಜಾಕೆಟ್ನ ಇನ್ನೊಂದು ಬದಿಯನ್ನು ನಾನು ಸ್ಟಿಚ್ ಮಾಡ್ತೀನಿ. ಈ ಮೊದಲು ನಾನು ಇದೇ ರೀತಿಯ ಇನ್ನೊಂದು ಡ್ರೆಸ್ಸನ್ನು ಕೂಡ ಸ್ಟಿಚ್ ಮಾಡೀನಿ ನಾನು. ಅದು ಹಿಂದಿ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡೀನಿ. ಅದರ ಲಿಂಕ್ ಮೇಲ್ ಬರ್ತಿದೆ, ಅದನ್ನು ನೀವು ನೋಡ್ಬೋದು. ಇಲ್ಲಾಂದರೆ ಈ ವಿಡಿಯೋ ಎಂಡ್ನಲ್ಲೂ ಕೂಡ ನಾನು ವಿಡಿಯೋ ಲಿಂಕನ್ನು ಕೊಡ್ತೀನಿ.
ಅಲ್ಲಿ ಕೂಡ ನೀವು ವೀಕ್ಷಿಸಬಹುದು. ಇದೇ ರೀತಿ ನಾವು ಇನ್ನೊಂದು ಜಾಕೆಟನ್ನು ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈಗ ಎರಡೂ ಬದಿಯನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ತೆಳಗಿನ ಭಾಗವನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಜಾಕೆಟ್ನ ಕೆಳಗಿನ ಭಾಗವನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಮೂರು ಬದಿ ಸ್ಟಿಚ್ ಮಾಡಬೇಕು. ಇದೇ ರೀತಿ ನಾನು ಇನ್ನೊಂದು ಜಾಕೆಟನ್ನು ಕೂಡ ಸ್ಟಿಚ್ ಮಾಡ್ತೀನಿ. ಇದನ್ನು ಕೂಡ ಸ್ಟಿಚ್ ಮಾಡಾಯಿತು. ಇನ್ನೊಂದು ಜಾಕೆಟನ್ನು ಕೂಡ. ಇದಾದಮೇಲೆ ನಾವು ಟಾಪ್ ಪಾರ್ಟ್ಸನ್ನು ಈಗ ಸ್ಟಿಚ್ ಮಾಡೋಣ. ಟಾಪ್ ಪಾರ್ಟ್ನಲ್ಲಿ ಮೊದಲು ನಾನು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟ್ನ ಲೈನಿಂಗ್ ಬಟ್ಟೆಯನ್ನು ಮೊದಲು ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕನ್ನು ಇಟ್ಕೋಬೇಕು. ಈಗ ಕೊರಳಿನ ಭಾಗವನ್ನು ಮಾತ್ರ ನಾನು ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಸಿಂಗಲ್ ಸ್ಟಿಚ್ಚನ್ನು ಮಾಡಿಕೊಂಡು ಇಟ್ಕೋತೀನಿ. ಯಾವುದೇ ರೀತಿಯ ಫಿನಿಶಿಂಗನ್ನು ಮಾಡೋಂಗಿಲ್ಲ ಕೊರಳಲ್ಲಿ. ಜಾಕೆಟನ್ನು ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಫಿನಿಶಿಂಗನ್ನು ಮಾಡ್ತೀನಿ. ಇದಾದಮೇಲೆ ಈಗ ಟಾಪ್ ಪಾರ್ಟ್ನ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಟಕ್ಸ್ಗಾಗಿ ನಾವು ಮೊದಲು ಟಾಪ್ ಪಾರ್ಟ್ನ ಸೆಂಟರನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಮಗೆ ಟಾಪ್ ಪಾರ್ಟ್ನ ಸೆಂಟರ್ ಸಿಗ್ತೈತಿ. ಈಗ ಶೋಲ್ಡರ್ ಇಂದ ನಾನು 10 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಅದಾದಮೇಲೆ ಫೋಲ್ಡೆಡ್ ಸೈಡಿಂದ ಅಂದರೆ ಟಾಪ್ ಪಾರ್ಟ್ನ ಸೆಂಟರ್ ಪಾರ್ಟಿಂದ 4.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು 2 ಪಾಯಿಂಟ್ಸ್ಗಳನ್ನು ಸೇರಿಸಿದಾದಮೇಲೆ ಆ ಪಾಯಿಂಟ್ನಿಂದ ತೆಳಗಡೆಗೆ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಅದು ನಮ್ಮ ಟಕ್ಸು. ಆ ಲೈನ್ನ ಎರಡೂ ಬದಿಗೆ ನಾವು ಅರ್ಧ ಇಂಚು ಟಕ್ಸ್ ತಗೋಬೇಕು. ಅದೇ ರೀತಿ ನಾನು ಟಾಪ್ ಪಾರ್ಟ್ನ ಇನ್ನೊಂದು ಸೈಡು ಕೂಡ ಮಾರ್ಕ್ ಮಾಡ್ಕೋತೀನಿ. ಶೋಲ್ಡರಿಂದ 10 ಇಂಚು ಆಮೇಲೆ ಸೆಂಟರ್ನಿಂದ 4.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು 2 ಪಾಯಿಂಟ್ಸ್ಗಳನ್ನು ಸೇರಿಸ್ಬೇಕು. ಆ ಪಾಯಿಂಟ್ನಿಂದ ತೆಳಗಡೆಗೆ ಸ್ಟ್ರೇಟ್ ಲೈನ್ ಹಾಕೋಬೇಕು. ಅದಾದಮೇಲೆ ಆ ಲೈನ್ನ ಎರಡೂ ಬದಿಗೆ ನಾವು ಅರ್ಧ ಇಂಚ್ನಷ್ಟು ಟಕ್ಸನ್ನು ಇದೇ ರೀತಿ ನಾವು ಬ್ಯಾಕ್ ಪಾರ್ಟ್ನಲ್ಲೂ ಕೂಡ ಟಕ್ಸ್ ಹಿಡ್ಕೋಬೇಕು. ಈಗ ನಾನು ಫ್ರಂಟ್ ಪಾರ್ಟ್ನಲ್ಲಿ ಟಕ್ಸ್ ಸ್ಟಿಚ್ ಮಾಡ್ಲಕತ್ತೀನಿ. ಆ ಲೈನ್ನ ಎರಡೂ ಬದಿಗೆ ಅರ್ಧ ಇಂಚ್ನಷ್ಟು ಟಕ್ಸ್ಗಾಗಿ ಮಾರ್ಕ್ ಮಾಡ್ಕೋಬೇಕು ನಾವು. ಈ ವಿಡಿಯೋನಲ್ಲಿ ನಿಮಗೇನಾದರೂ ತಿಳಿದೇ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನಾನು ಮತ್ತೊಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರೀತಿ ಎರಡೂ ಬದಿಗೆ ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ನ ಎರಡೂ ಬದಿಗೆ ನಾವು ಟಕ್ಸನ್ನು ಹಿಡ್ಕೊಂಡಾಯ್ತು. ಈಗ ಇದೇ ರೀತಿ ನಾವು ಬ್ಯಾಕ್ ಪಾರ್ಟ್ನ ಕೊರಳಿನ ಭಾಗವನ್ನು ಹಾಗೂ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕೀಗ. ಈಗ ಇನ್ನೊಂದು ಬ್ಯಾಕ್ ಪಾರ್ಟ್ನಲ್ಲೂ ಕೂಡ ನಾನು ಸ್ಟಿಚ್ ಮಾಡ್ಕೋತೀನಿ. ಎರಡು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ನಲ್ಲಿ ಸೇಮ್ ನಾನು ಸ್ಟಿಚ್ ಮಾಡ್ಕೊಂಡಾಯ್ತು. ಈಗ ಜಾಕೆಟ್ ಮತ್ತು ಟಾಪ್ ಪಾರ್ಟ್ ರೆಡಿ ಆಯ್ತು. ಈಗ ಇದಾದಮೇಲೆ ಸ್ಕರ್ಟ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋನು. ಸ್ಕರ್ಟ್ ಪಾರ್ಟ್ನ ಲೈನಿಂಗ್ ಭಾಗವನ್ನು ಮೊದಲು ತೆಳಗಡೆಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು. ಅದಾದಮೇಲೆ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಈ ರೀತಿ ಸೊಂಟದ ಭಾಗದಲ್ಲಿ ನಾವು ಸ್ಟಿಚ್ ಹಾಕೋಬೇಕು.
ಎರಡನ್ನೂ ಕೂಡ ಸೊಂಟದ ಭಾಗದಲ್ಲಿ ಸ್ಟಿಚ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಈಗ ಮೊದಲು ನಾನು ಲೈನಿಂಗ್ ಬಟ್ಟೆಯ ಕೆಳಗಿನ ಭಾಗವನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಲೈನಿಂಗ್ ಸ್ಕರ್ಟ್ ಪಾರ್ಟನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ನ ಸ್ಕರ್ಟ್ ಪಾರ್ಟನ್ನು ಕೂಡ ಸೀದಾ ಇಟ್ಕೋಬೇಕು. ಎರಡನ್ನು ಸೇರಿಸ್ಬಿಟ್ಟು ಸೊಂಟದ ಭಾಗದಲ್ಲಿ ಸ್ಟಿಚ್ ಮಾಡಬೇಕು. ಸೊಂಟದ ಭಾಗವನ್ನು ಸ್ಟಿಚ್ ಮಾಡ್ಕೋಬೇಕು. ಇದೇ ರೀತಿ ನಾವು ಸ್ಕರ್ಟ್ನ ಮುಂದಿನ ಭಾಗ ಮತ್ತು ಹಿಂದಿನ ಭಾಗ ಎರಡನ್ನೂ ಕೂಡ ಸ್ಟಿಚ್ ಮಾಡಬೇಕು. ಈಗ ನಾನು ಟಾಪ್ ಫ್ರಂಟ್ ಪಾರ್ಟನ್ನು ಇಟ್ಕೊಂಡಿನಿ. ಈ ಫ್ರಂಟ್ ಪಾರ್ಟ್ನ ಸೊಂಟದ ಎರಡೂ ಬದಿಗೆ ನಾವು ಈ ರೀತಿ ಅರ್ಧ ಇಂಚ್ಗೆ ಮೇಲ್ಗಡೆಗೆ ರೌಂಡ್ ಶೇಪ್ ಮಾಡ್ಕೋಬೇಕು. ಅರ್ಧ ಇಂಚು ಮೇಲ್ಗಡೆ ತಗೋಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸೊಂಟದ ಎರಡೂ ಬದಿಗೆ ಸ್ಕರ್ಟ್ ಪಾರ್ಟು ಜೊಳ್ಳು ಬೀಳೋದಿಲ್ಲ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಕರ್ಟ್ ಪಾರ್ಟು ಜೊಳ್ಳು ಬೀಳೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ನಾವು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಟಾಪ್ ಪಾರ್ಟು ಮತ್ತು ಸ್ಕರ್ಟ್ ಪಾರ್ಟ್ ಎರಡನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಟಾಪ್ ಪಾರ್ಟನ್ನು ನಾನು ಸೀದಾ ಇಟ್ಕೊಂಡಿನಿ. ಟಾಪ್ ಪಾರ್ಟ್ನ ಸೊಂಟದ ಭಾಗಕ್ಕೆ ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗವನ್ನು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಟಾಪ್ ಪಾರ್ಟನ್ನು ಸೀದಾ ಇಟ್ಕೊಂಡ್ರಿ, ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೊಳ್ರಿ. ಎರಡೂ ಸೊಂಟದ ಭಾಗಗಳನ್ನು ಸ್ಟಿಚ್ ಮಾಡ್ಕೊಳ್ರಿ. ಇಲ್ಲಾಂದರೆ ಸ್ಕರ್ಟ್ ಪಾರ್ಟನ್ನು ಸೀದಾ ಇಟ್ಕೋಬೇಕು, ಅದ್ರ ಮೇಲೆ ಟಾಪ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಎರಡೂ ಸೊಂಟದ ಭಾಗಗಳನ್ನು ಸೇರಿಸ್ಬೇಕು ಸ್ಟಿಚ್ ಮಾಡಿಕೊಂಡು. ಈ ರೀತಿನೂ ನೀವು ಸ್ಟಿಚ್ ಮಾಡ್ಕೋಬೋದು. ಇದೇ ರೀತಿ ನಾನು ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ. ಟಾಪ್ ಪಾರ್ಟು ಮತ್ತು ಸ್ಕರ್ಟ್ ಪಾರ್ಟು ಎರಡೂ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಾಣಿಸ್ತೈತಿ. ಈಗ ಇದ್ರ ಮೇಲೆ ನಾವು ಜಾಕೆಟನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಜಾಕೆಟನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ನಾವು ಜಾಕೆಟ್ಗೆ ಈ ಪೈಪಿಂಗ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಳ್ಳೋದೈತಿ. ಅದಕ್ಕಾಗಿ ನಾವು ಮೊದಲು ಮಾರ್ಕಿಂಗ್ ಮಾಡ್ಕೊಂಡ್ಬಿಡೋಣ. ಶೋಲ್ಡರಿಂದ ನಾವು ಮೊದಲು 13 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಆ 13 ಇಂಚಿಂದ 2 ಇಂಚ್ ಡಿಫ್ರೆನ್ಸ್ ಇಟ್ಕೊಂಡು ಇನ್ನೂ 3 ಪಾಯಿಂಟ್ಸ್ಗಳನ್ನು ಹಾಕೋಬೇಕು. ಟೋಟಲಿ ನಾವು 4 ಪಾಯಿಂಟ್ಸ್ಗಳನ್ನು ಹಾಕೋಬೇಕು. ಇದೇ ರೀತಿ ಒಂದು ಜಾಕೆಟ್ನ ಎರಡೂ ಬದಿಗೆ ಹಾಕೋಬೇಕು. ಇನ್ನೊಂದು ಜಾಕೆಟ್ನ ಎರಡೂ ಬದಿಗೂ ಕೂಡ ಇದೇ ರೀತಿ ನಾವು ಪಾಯಿಂಟ್ಸ್ಗಳನ್ನು ಹಾಕೋಬೇಕು. ಟೋಟಲಿ ಈ ಕಡೆ 4 ಆ ಕಡೆ 4 ಎರಡು ಜಾಕೆಟ್ಸ್ಗಳನ್ನು ಸೇರಿ 16 ಪಾಯಿಂಟ್ಸ್ಗಳಾಗ್ತಾವೆ. 16 ಪಾಯಿಂಟ್ಸ್ಗೂ ಕೂಡ ನಾವು ಈ ಪೈಪಿಂಗ್ಸ್ಗಳನ್ನು 3 ಇಂಚ್ಗೆ ಒಂದೊಂದು ಪೈಪಿಂಗ್ಸ್ಗಳನ್ನು ನಾನು ಕಟ್ ಮಾಡ್ಕೊಂಡಿನಿ. ಇವುಗಳನ್ನು ಜಾಯಿಂಟ್ ಮಾಡ್ಕೋಬೇಕು. ಇದು ಯಾಕೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ ನಾನು. ಈ ರೀತಿ ನಾವು ಕಟ್ ಮಾಡಿ ಜಾಯಿಂಟ್ ಮಾಡ್ಕೋಬೇಕು ಪೈಪಿಂಗ್ಸ್ಗಳನ್ನು. ಈ ಪೈಪಿಂಗ್ಸ್ಗಳನ್ನು ಮಾಡೋದಕ್ಕೆ ನಾನು ಫ್ಯಾಬ್ರಿಕನ್ನು 1 ಇಂಚಿನಷ್ಟು ಅಗಲ ತಗೊಂಡಿನಿ. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಹಾಕ್ಕೊಂಡು ಅದನ್ನು ಉಲ್ಟಾ ಸೈಡ್ ತಿರುಗಿಸ್ಕೊಂಡು ಪೈಪಿಂಗ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡಿನಿ. ಒಂದೊಂದು ಪೈಪಿಂಗು 3 ಇಂಚ್ ಐತಿ. ಈ ಪೈಪಿಂಗ್ಸ್ಗಳನ್ನು ನಾನು ಜಾಕೆಟ್ನ 2 ಪಾರ್ಟ್ನಲ್ಲಿ ಕೂಡ
ಎರಡೂ ಬದಿಗೂ ಕೂಡ ಹಚ್ಕೊಳ್ಳಾಕತ್ತೀನಿ. ಜಾಕೆಟ್ನ ಎರಡೂ ಬದಿಗೆ 2 ಜಾಕೆಟ್ ಪಾರ್ಟ್ಗೂ ಕೂಡ ಹಚ್ಕೋಬೇಕು. ಮುಂದಿನ ಜಾಕೆಟ್ ಪಾರ್ಟ್ ಮತ್ತು ಹಿಂದಿನ ಜಾಕೆಟ್ ಪಾರ್ಟ್ ಎರಡೂ ಸೈಡು ನಾವು ಇದೇ ರೀತಿ ಪೈಪಿಂಗ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ಇನ್ನೊಂದು ಜಾಕೆಟ್ಗೆ ನಾನು ಸ್ಟಿಚ್ ಮಾಡ್ಕೊಳಕತ್ತೀನಿ. ಈಗ ಜಾಕೆಟ್ನ ಎರಡೂ ಜಾಕೆಟ್ನ ಎರಡೂ ಬದಿಗೂ ನಾನು ಪೈಪಿಂಗ್ಸ್ಗಳನ್ನು ಹಚ್ಕೊಂಡಾಯಿತು. ಈಗ ಡ್ರೆಸ್ ಪಾರ್ಟ್ ಮತ್ತು ಜಾಕೆಟ್ ಪಾರ್ಟ್ ಎರಡನ್ನೂ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ಡ್ರೆಸ್ ಪಾರ್ಟನ್ನು ನಾನು ಉಲ್ಟಾ ಇಟ್ಕೊಂಡಿನಿ, ಅದ್ರ ಮೇಲೆ ಜಾಕೆಟ್ ಪಾರ್ಟನ್ನು ಕೂಡ ಉಲ್ಟಾ ಇಟ್ಕೋಬೇಕು. ಇಟ್ಕೊಂಡು ಕೊರಳಿನ ಭಾಗವನ್ನು ಮಾತ್ರ ನಾವು ಸ್ಟಿಚ್ ಮಾಡ್ಕೋಬೇಕು. ಬ್ಲ್ಯಾಕ್ ಪಾರ್ಟು ಮತ್ತು ಜಾಕೆಟ್ ಪಾರ್ಟ್ ಎರಡನ್ನೂ ಕೂಡ ನಾವು ಕೊರಳಿನ ಭಾಗವನ್ನು ಮಾತ್ರ ನಾವು ಸ್ಟಿಚ್ ಹಾಕೋಬೇಕು. ಈ ರೀತಿ ಕೊರಳಿನ ಭಾಗವನ್ನು ಮಾತ್ರ ಸ್ಟಿಚ್ ಹಾಕೊಂಡಾದ್ಮೇಲೆ ಸಣ್ಣ ಸಣ್ಣ ಕಟ್ಸ್ ಕೊಡೋಮೀಗ. ಈ ರೀತಿ ಕಟ್ಸ್ ಕೊಡೋದ್ರಿಂದ ಕೊರಳು ಸರಿಯಾಗಿ ಹೊಳ್ತೈತಿ. ಈ ರೀತಿ ಸರಿಯಾಗಿ ಟರ್ನ್ ಆಗ್ತೈತಿ. ಇಲ್ಲ ಅಂದ್ರೆ ಪ್ಲೇಟ್ಸ್ ಮುದ್ದಿ ಆಗೋ ಚಾನ್ಸಸ್ ಇರ್ತೈತಿ ಕೊರಳು. ಆದ್ದರಿಂದ ಕಟ್ಸ್ ಕೊಡ್ಬೇಕು ನಾವು. ಈ ರೀತಿ ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಈಗ ಫಿನಿಶಿಂಗ್ ಟಾಪ್ ಸ್ಟಿಚ್ಚನ್ನು ಹಾಕೊಂಡು ನಾವು ಜಾಕೆಟ್ ಫ್ಯಾಬ್ರಿಕ್ ಮೇಲೆ ನಾವು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಈ ರೀತಿ ಟಾಪ್ ಸ್ಟಿಚ್ ಹಾಕೊಂಡಾದ್ಮೇಲೆ ಡ್ರೆಸ್ನ ಫ್ರಂಟ್ ಪಾರ್ಟು ಪೂರ್ತಿಯಾಗಿ ರೆಡಿ ಆಯಿತು. ಇದೇ ರೀತಿ ನಾವು ಡ್ರೆಸ್ನ ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕು. ಎರಡನ್ನೂ ಕೂಡ ನಾನೀಗ ರೆಡಿ ಮಾಡ್ಕೊಂಡಿನಿ. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿನಿ. ಒಂದು ಪಾರ್ಟನ್ನು ನಾವು ಸೀದಾ ಇಟ್ಕೋಬೇಕು. ಬ್ಯಾಕ್ ಆದರೂ ಆಗಲಿ ಫ್ರಂಟ್ ಆದರೂ ಆಗಲಿ ಈ ರೀತಿ ಸೀದಾ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಪಾರ್ಟನ್ನು ಉಲ್ಟಾ ಇಟ್ಕೋಬೇಕು. ಈ ರೀತಿ ಉಲ್ಟಾ ಇಟ್ಕೊಂಡು ಎರಡು ಶೋಲ್ಡರ್ಸ್ಗಳನ್ನು ನಾವು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಬೇಕು. ಡ್ರೆಸ್ನ ಎರಡು ಶೋಲ್ಡರ್ಗಳನ್ನು ನಾವು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಾಣಿಸ್ತೈತಿ. ಈಗ ಇದಕ್ಕೆ ನಾವು ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಸ್ಲೀವ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಸ್ಲೀವ್ಸನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬಟ್ಟೆಯ ಸ್ಲೀವ್ಸನ್ನು ಇಟ್ಕೊಂಡು ತೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕೋಬೇಕು. ಹಾಕೊಂಡಾದ್ಮೇಲೆ ಅದನ್ನು ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಆಮೇಲೆ ಸ್ಲೀವ್ಸ್ನ ಫ್ರಂಟ್ ಪಾರ್ಟನ್ನು ಅರ್ಧ ಇಂಚ್ಗೆ ಸ್ಲೀವ್ ಶೇಪ್ ಕೊಡಬೇಕು. ಸ್ಲೀವ್ಸನ್ನು ಅಟ್ಯಾಚ್ ಮಾಡೋ ವಿಡಿಯೋ ಮತ್ತು ಡ್ರೆಸ್ನ ಫಿಟ್ಟಿಂಗ್ ವಿಡಿಯೋ ಡಿಲೀಟ್ ಆಗೈತಿ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಸಾರಿ ಕೇಳಾಕತ್ತೀನಿ. ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದಾದಮೇಲೆ ಮತ್ತು ಸೈಡ್ಸ್ಗಳನ್ನು ಜಾಯಿಂಟ್ ಮಾಡಿದಾದಮೇಲೆ ಈ ರೀತಿ ಕಾಣಿಸ್ತೈತಿ. ಈಗ ನಾವು ಜಾಕೆಟ್ನ ಎರಡೂ ಬದಿಗೆ ನಾವು ಪೈಪಿಂಗ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಈ ಡೋರಿಯನ್ನು ನಾವು ಚೈನ್ ಥರ ಆ ಕಡೆ ಈ ಕಡೆ ಸೇರಿಸ್ತಾ ಹೋಗಬೇಕು. ಒಂದು ಸೈಡು ಮೊದಲನೇ ಪೈಪಿಂಗ್ ಹಾಕ್ಕೊಂಡ್ರೆ ಇನ್ನೊಂದು ಸೈಡ್ಗೆ ಎರಡನೇ ಪೈಪಿಂಗ್ಗೆ, ಮತ್ತೊಂದು ಸೈಡು ಮೂರನೇ ಪೈಪಿಂಗ್ಗೆ, ಹಾಗೆ ಇನ್ನೊಂದು ಸೈಡು ನಾಲ್ಕನೇ ಪೈಪಿಂಗ್ಗೆ ಈ ರೀತಿ ಸೇರಿಸ್ತಾ ಹೋಗಬೇಕು. ನಾನು 1.5 ಮೀಟ್ರ್ ಡೋರಿ ತೊಗೊಂಡಿನಿ. ಒಂದು ಕಡೆ 1.5 ಮೀಟ್ರ್, ಇನ್ನೊಂದು ಸೈಡ್ಗೆ 1.5 ಮೀಟ್ರ್ ಡೋರಿಯನ್ನು ಮಾಡ್ಕೊಂಡಿನಿ.
ಈ ರೀತಿ ನಾವು ಚೈನ್ ಥರ ಹಾಕೊಳ್ತಾ ಹೋಗಬೇಕು. ನೋಡ್ರಿ, ಈಗ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸ್ತೈತಿ, ಚೈನ್ ಥರ ಕಾಣಿಸ್ತೈತಿ. ಡೋರಿಯ ಎರಡು ಕೊನೆಗೆ ನಾನು ಈ ರೀತಿ ಲಟ್ಕನ್ಗಳನ್ನು ಕೂಡ ಮಾಡೀನಿ. ಈಗ ಡ್ರೆಸ್ ಪೂರ್ತಿಯಾಗಿ ರೆಡಿ ಆಗೈತಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಗೊತ್ತಾಗಲಿ ಅಂತ ಹೇಳಿ ನಾನು ಫ್ರಂಟ್ ಪಾರ್ಟ್ನಲ್ಲಿ ಒಂದು ಸ್ಮಾಲ್ ಬ್ಲ್ಯಾಕ್ ಕಲರ್ ಬಟನನ್ನು ಹಚ್ಕೊಂಡಿನಿ. ನೀವೇನಾದರೂ ಟಸಲ್ಸ್ ಮತ್ತು ಬೇರೆ ಏನಾದರೂ ನೀವು ಬಟನ್ಸ್ಗಳನ್ನು ಹಚ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಹೆಸರು ಲೇಡೀಸ್ ಕ್ರೇಜ್. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.